ಕರ್ನಾಟಕ ಜಾತ್ಯತೀತ ಯುವಶಕ್ತಿ ವೇದಿಕೆಯ ಸಮಾವೇಶ ಹಾಗೂ ನೇಮಕಾತಿ ಆದೇಶ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಕರ್ನಾಟಕ ಜಾತ್ಯತೀತ ಯುವಶಕ್ತಿ ವೇದಿಕೆಯ ಪದಾಧಿಕಾರಿಗಳಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಶಾಸಕರಾದ ಸುರೇಶ್ ಬಾಬುರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಟಿ.ಎ. ಶರವಣ ಅವರು ಐಡಿ ಕಾರ್ಡ್ಗಳನ್ನು ವಿತರಣೆ ಮಾಡಿದರು. ಸಮಾವೇಶವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬುರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಟಿ.ಎ. ಶರವಣ ಅವರು ನೆರವೇರಿಸಿದರು. ಹಾಗೂ ನನ್ನ ಆತ್ಮೀಯ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಶ್ರೀಯುತ ಸುಗಮ್ ಗೌಡ್ರೆ ಹಾಗೂ ನನ್ನ ಶಾಸಕ ಮಿತ್ರರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಆದಂಥ ಶ್ರೀಯುತ ಸುರೇಶಣ್ಣ ಅವರೇ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಈ ವೇದಿಕೆಯ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ ಮತ್ತೆ ನೆರೆದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ದಿನ ಸುಗಮ್ ಗೌಡರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಕಳೆದ 4-5 ವರ್ಷಗಳಿಂದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ನಮ್ಮ ಜೆಡಿಎಸ್ನ ಯುವ ವೇದಿಕೆ ಅಚ್ಚುಕಟ್ಟಾಗಿ ಪಕ್ಷದ ಸಂಘಟನೆ ಮತ್ತು ಯುವಕರಿಗೆ ಒಂದು ಸ್ಫೂರ್ತಿಯನ್ನ ಕೊಡುವ ಸಲುವಾಗಿ ಜನರ ಒಂದು ಹಿತವನ್ನು ಕಾಪಾಡುವ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಮುಂದಿನ ರಾಜಕೀಯ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಪಕ್ಷದ ಏನು ಯುವ ಜನತಾದಳ ಒಂದು ಕಡೆ ಇದೆ, ಈ ಯುವ ವೇದಿಕೆ ಶಕ್ತಿ ಏನಿದೆ ಬಹಳ ಬಲಿಷ್ಠವಾಗಬೇಕು. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಇದರ ಸಂಘಟನೆಯನ್ನು ತೆಗೆದುಕೊಂಡು ಹೋಗಬೇಕು. ಅದು ಎಲ್ಲ ಕೂಡ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತುಂಬುವ ಸಲುವಾಗಿ ಇದರ ಕಾರ್ಯಕ್ರಮಗಳು ಕೂಡ ಹಮ್ಮಿಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಹಲವಾರು ಶಾಸಕರು ಕೂಡ ಬರೋರಿದ್ದಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಸುಗಮ್ ಅವರ ನೇತೃತ್ವದಲ್ಲಿ ಇನ್ನಷ್ಟು ಈ ರಾಜ್ಯದಲ್ಲಿ ಈ ಒಂದು ವೇದಿಕೆ ಶಕ್ತಿಯುತವಾಗಿ ಜನರ ಮೆಚ್ಚುಗೆಯನ್ನು ಪಡೆಯುವ ರೀತಿಯಲ್ಲಿ ಜನರ ಹತ್ರ ಹೋಗಿ ಜನರಿಗೆ ಆ ಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಆ ಶಕ್ತಿ ಸಿಗಲಿ ಅಂತೇಳಿ ಮುಂದಿನ ಬಿಬಿಎಂಪಿ ಚುನಾವಣೆಯಲ್ಲಿ ಬೆಂಗಳೂರು ನಗರದ ಯಲಹಂಕ ಕ್ಷೇತ್ರದಿಂದ ಯಾವುದೋ ಒಂದು ವಾರ್ಡಲ್ಲಿ ಸ್ಪರ್ಧೆ ಮಾಡಿ ಬಿಬಿಎಂಪಿಗೆ ಆಯ್ಕೆಯಾಗಿ ನೀನು ಬರೀ ಕೆಲಸ ಮಾಡಲು ಸಾಕು, ಜನಪ್ರತಿನಿಧಿಯಾಗಿ ಅಲ್ಲಿ ಬಂದು ಜನರ ಸೇವೆ ಮಾಡುವಂತ ಅವಕಾಶ ನಿನಗೆ ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ, ಜೈ ಜೈ. ವೇದಿಕೆಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಿಸಿದ ನಂತರ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬುರವರು, ಎಲ್ಲ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಎಲ್ಲ ಬೇಕು, ಅಂಗಪತ್ರಿಕೆ ನಮ್ಮಲ್ಲಿ ವಿಂಗ್ಗಳು ಮಾಡಿದ್ವಿ, 22 ವಿಂಗ್ ಮಾಡಿದ್ವಿ ನಾವು. ಯುವ ಜನತಾದಳ, ಸೇವಾದಳ, ಮಹಿಳಾ ಜನತಾದಳ ಮತ್ತು ವಿದ್ಯಾರ್ಥಿ ಜನತಾದಳ, ಈ ಥರ 22 ಮನಸ್ವಿನಿಯವ್ರದ್ದು ಮಾಡ್ಬಿಟ್ವಿ. ನಾನು ಒಂದು ಸತಿ 2017ರಲ್ಲಿ ಮನಸ್ವಿನಿಯವ್ರದ್ದು ಒಂದು ದಳ ಮಾಡಿದೆ. ಯಾಕೆಂದರೆ ಎಲ್ಲರೂ ಇರಬೇಕು, ಎಲ್ಲರಿಗೂ ಸಾಮಾಜಿಕವಾಗಿ ನ್ಯಾಯ ಕೊಡಿಸುವಂಥ ಒಂದು ರಾಜ್ಯ ಮಟ್ಟದ ಒಂದು ವಿಂಗ್ಗಳು ಇರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಇದು ಅನಿಸಿಕೆ ಮತ್ತು ಅಭಿಪ್ರಾಯ. ಹಾಗಾಗಿ ಜನತಾದಳದಲ್ಲಿ ನಾವೆಲ್ಲ ಕೂಡ ಮಾಡಿದ್ವಿ ಮತ್ತು ನಿವೃತ್ತಿ ನೌಕರರು ಎಲ್ಲರೂ. ಅದರಿಂದ ಇವು ಬೇಕು. ಇದಿದ್ದಾಗ ಏನಾಗ್ತದೆ, ಆ ವರ್ಗದವ್ರನ್ನ ಗುರುತಿಸಿ ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಆ ವರ್ಗದವ್ರು ಯಾರು ಕೂಡ ಅನ್ಯಾಯ ಇದ್ದರೂ ಅದನ್ನು ಎತ್ತಿದ್ದು ಅದಕ್ಕೆ ನ್ಯಾಯವನ್ನು ದೊರಕಿಸ್ಕೊಡೋಕ್ಕೆ ಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮತ್ತು ಅದನ್ನು ನಮ್ಮ ಪಕ್ಷದಲ್ಲಿ ನಾವು ರೂಢಿಸ್ಕೊಂಡು ಅದನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ. ಯಾಕೆಂದರೆ ಪಕ್ಷಕ್ಕೆ ಬಲ ತುಂಬಿಸುವಂಥದ್ದೇ ಇದು ಸಂಘಟನೆ. ಸತ್ಯ, ಅದು ಮುಖ್ಯ. ಈಗ ಗೊತ್ತಾಗಲ್ಲ ಲೀಡರ್ಗೆ ಅಧಿಕಾರ ಬಂದಾಗ ನಮಗೇನಾಗ್ತದೆ, ಮುಂದೆ ಓಡಾಡೋರು ಅಷ್ಟೇ ಕಾಣಿಸ್ತಾರೆ ನಮಗೆ. ಅದಾಗಬಾರ್ದು. ಕೆಳಗಿನಿಂದ ನಮ್ಮನ್ನು ತಳಹಂತದಿಂದ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಈ ಥರ ವಿಂಗ್ಗಳೇನಿದೆ ಸೇವಾದಳ ಇದೆಲ್ಲವೂ ಕೂಡ ಮುಖ್ಯ.
ಅವೆಲ್ಲ ಕೆಲಸ ಮಾಡಿ ಅವರೆಲ್ಲರನ್ನೂ ಕೂಡ ಈ ಥರ ಸಂಘಟನೆ ಮಾಡಿದರೆ ಖಂಡಿತ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲರನ್ನೂ ಕೂಡ ಸಮಾನವಾಗಿ ಮಾಡಲಿಕ್ಕೆ ಸಾಧ್ಯ. ಇದು ನನ್ನ ಅಭಿಪ್ರಾಯ. ಕಾರ್ಯಕ್ರಮದ ನಿರೂಪಣೆ ಮತ್ತು ಸಂಘಟನೆ ಬಗ್ಗೆ ಮಾರ್ಗದರ್ಶನ ನೀಡಿದ JDSನ ಸೇವಾದಳ ರಾಜ್ಯಾಧ್ಯಕ್ಷರಾದ ಶ್ರೀ ಬಸವರಾಜ ಪಾದಯಾತ್ರಿಯವರು ಮಾತನಾಡುತ್ತಾ, ಯುವಶಕ್ತಿಯ ವೇದಿಕೆ ಕರ್ನಾಟಕ ರಾಜ್ಯ, ಈ ರಾಜ್ಯದ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿ, ಅಭಿವೃದ್ಧಿ, ನಾಡಿನ ಯುವಕರ ಜ್ವಲಂತ ಸಮಸ್ಯೆ ಹಾಗೂ ಜನಪರವಾದಂಥ ಎಲ್ಲ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಸರ್ಕಾರದಿಂದ, ಪಕ್ಷದಿಂದ, ಜನಶಕ್ತಿಯ ಮೂಲಕ, ದಾನಿಗಳಿಂದ ಸೌಲಭ್ಯಗಳನ್ನು, ಅನುಕೂಲಗಳನ್ನು ಮಾಡಿಕೊಡುವಂಥ ಸಂದರ್ಭ ಬಂದಾಗ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಈ ನಾಡಿನ ಜನತೆಗೆ ವಿಶೇಷವಾಗಿ ಪ್ರಾದೇಶಿಕ ಅಸಮತೋಲನಗಳಿವೆ. ನಮ್ಮ ರಾಜ್ಯದ 186 ತಾಲೂಕುಗಳಲ್ಲಿ ಹೈದರಾಬಾದ್ ಕರ್ನಾಟಕದ, ಅದನ್ನು ನಾವಿವತ್ತು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ದೂರದ ಬೀದರ್ನ ಬಸವ ಕಲ್ಯಾಣ ಮತ್ತು ವಿಜಯನಗರದ ಹೊಸಪೇಟೆ ಕ್ಷೇತ್ರ ಎರಡೂ ಹೊರತುಪಡಿಸಿದರೆ ಸುಮಾರು 83 ತಾಲೂಕುಗಳು ಅಭಿವೃದ್ಧಿಯಿಂದ ವಂಚಿತವಾಗಿದ್ದಾವೆ, ಅಭಿವೃದ್ಧಿನಲ್ಲಿ ಹಿಂದೆ ಬಿದ್ದಿವೆ, ಸಮಸ್ಯೆಗಳಿದ್ದಾವೆ ಭಾಳಷ್ಟು. ನಾವು ಬೆಂಗಳೂರಿನ ರಾಜಧಾನಿಯಲ್ಲಿ ಸುಮ್ಮನೆ ಯಾವುದೋ ಒಂದು ಸಂಘಟನೆ ಅಂತ ಹೇಳ್ಕೊಳೋದಕ್ಕಿಂತಲೂ ಈ ರಾಜ್ಯದ ಮೂಲೆಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಬೇಕು ಅನ್ನೋ ಮೂಲ ಧ್ಯೇಯವನ್ನು ಯುವ ಜಾತ್ಯತೀತ ಸಂಘಟನೆ ಇಟ್ಕೊಂಡಿದೆ. ನಮ್ಮ ಸಂವಿಧಾನದ ಆಶಯ ಸಹನೆ, ಸಮಾನತೆ, ಸಾಮಾಜಿಕ ನ್ಯಾಯ, ಸಹೋದರತೆ, ಜಾತ್ಯತೀತತೆ ಇವೆಲ್ಲವನ್ನು ಜೀವಂತವಾಗಿಟ್ಟು ಸಂವಿಧಾನದ ಸಂರಕ್ಷಣೆ ಮತ್ತು ಆ ಸಂವಿಧಾನಕ್ಕೆ ಪೂರಕವಾಗಿ 12ನೇ ಶತಮಾನದ ಬಸವಣ್ಣವರು, 6ನೇ ಶತಮಾನದ ಭಗವಾನ್ ಬುದ್ಧವರು, 18ನೇ ಶತಮಾನದ ಡಾಕ್ಟರ್ BR ಅಂಬೇಡ್ಕರ್ಜಿಯವರು, ಆ ನಂತರ ಮಹಾತ್ಮರ ಸಿದ್ಧಾಂತಗಳನ್ನು ಪಕ್ಷದಲ್ಲಿ ಮತ್ತು ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಂಥ ನಮ್ಮ ಪರಮೋಚ್ಚ ನಾಯಕರು, ಕರ್ನಾಟಕ ರಾಜ್ಯದ ಶಾಶ್ವತ ಪ್ರಧಾನಮಂತ್ರಿಗಳು, ನಿಮ್ಮೆಲ್ಲರ ಹುಟ್ಟು ಹೋರಾಟಗಾರರು ದೇವೇಗೌಡಜಿಯವರ ಆಶಯ ಮತ್ತು ಸುವರ್ಣ ಕರ್ನಾಟಕ ಕಂಡಂಥ ಒಬ್ಬ ಸುವರ್ಣ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಅಟ್ಟು ಕಟ್ಟಿದಂಥ ಆಡಳಿತವನ್ನು ಜನಗಳ ಮನೆ ಬಾಗಿಲಿಗೆ ತಲುಪಿಸಿ ಯುವಜನರ ಕಲ್ಯಾಣದ ಆಧಾರದ ಮೇಲೆ ನವ ಕರ್ನಾಟಕನ ನಿರ್ಮಾಣ ಮಾಡೋಕ್ಕಂತ ನಾವು ಹೊತ್ತಿರ್ತಕ್ಕಂಥ ಕುಮಾರಣ್ಣವರ ಆಶಯಗಳಿಗೆ ನಾವೆಲ್ಲರೂ ಆ ನೀತಿ ಸಿದ್ಧಾಂತಗಳನ್ನು ನೋಡಿ ಸ್ಥಳೀಯ ಆದ್ಯತೆಗಳಿಗೆ, ಸ್ಥಳೀಯ ಸಮಸ್ಯೆಗಳಿಗೆ ಆಧಾರದ ಮೇಲೆ ಸ್ಪಂದಿಸ್ತೀವಿ ಅಂತ ಏನು ನಮ್ಮ ಯುವಶಕ್ತಿ ತೀರ್ಮಾನ ತಗೊಂಡಿದೆ. ಈ ಯುವ ನಾಯಕರುಗಳು ಕೂಡ ಪಕ್ಷದಿಂದ ಕೂಡ ನಾನು ಎಲ್ಲ ರೀತಿಯ ಸವಲತ್ತುಗಳನ್ನು, ಅನುಕೂಲಗಳನ್ನು ಮತ್ತು ಸಂವಿಧಾನಬದ್ಧ ಅಧಿಕಾರಗಳನ್ನು ಕೊಡಲಿ ಅಂತ ನಮ್ಮ ನಾಯಕರುಗಳಲ್ಲಿ ಒತ್ತಾಯಿಸ್ತಾನೆ. ಅಷ್ಟೇ ಅಲ್ಲ, ಈಗಿನ ಪರಿಸ್ಥಿತಿ ನಾವು ನೋಡಿದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸನ್ಮಾನ್ಯ ಶ್ರೀ ಮೋದಿಜಿಯವರು, ವಿಶ್ವ ನಾಯಕರು, ಅವರ ಜೊತೆಯಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ದೇವೇಗೌಡಜಿಯವರು ಜೊತೆ ಸೇರಿ ಕೇಂದ್ರದಲ್ಲಿ ಒಂದು ಸರ್ಕಾರ ರಚನೆ ಆಗಿದೆ. ಸೊ ಆ ಸರ್ಕಾರ ಜನಪರವಾಗಿ ಸ್ಪಂದಿಸ್ತಕ್ಕಂಥ ಸಂದರ್ಭ ಬಂದಾಗ ನಮ್ಮ ರಾಜ್ಯದ ರೈಲ್ವೆ ಯೋಜನೆಗಳಿರ್ಬೋದು, ಅಭಿವೃದ್ಧಿ ಯೋಜನೆಗಳಿರ್ಬೋದು, ಅನುದಾನಗಳಿರ್ಬೋದು, ಕೊರತೆಗಳಿರ್ಬೋದು, ಅವನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಸಿಂಹಪಾಲು ಈ ರಾಜ್ಯಕ್ಕೆ ತರೋದ್ರಲ್ಲಿ ಸಿಂಹ ಗರ್ಜನೆ ಮಾಡಿರ್ತಕ್ಕಂಥ ದೇವೇಗೌಡಜಿಯವರ ಈ ಇಳಿ ವಯಸ್ಸಿನ ಹೋರಾಟ ನಮ್ಮೆಲ್ಲರಿಗೂ ಸ್ಫೂರ್ತಿ. ಸೊ ಅದನ್ನು ನಾವೆಲ್ಲ ಅಕ್ಷರಶಃ ದೇವೇಗೌಡಜಿಯವರ ಪರಮ ಅನುಯಾಯಿಗಳಾಗಿ, ಕುಮಾರಣ್ಣವರ ಸೈನಿಕರಾಗಿ, ನಿಖಿಲ್ ಕುಮಾರಸ್ವಾಮಿಯವರ ಬೆಂಬಲಿಗರಾಗಿ ಈ ರಾಜ್ಯದಲ್ಲಿ ಮುಂದುವರಿತೇವೆ ಎನ್ನುವುದನ್ನು ನಾನು ಹೇಳ್ತೀನಿ. ವಿಶೇಷವಾಗಿ ಮಹಿಳೆಯರು, ಅವತ್ತು ದೇವೇಗೌಡಜಿಯವರು 33% ಪ್ರಪ್ರಥಮವಾಗಿ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಮೀಸಲಾತಿ ಕೊಟ್ಟರು. 20 ಜಿಲ್ಲಾ ಪಂಚಾಯತಿಗಳಲ್ಲಿ ಅಧ್ಯಕ್ಷರು ಮಾಡಿದ್ರು. ಅದನ್ನು ಕೇಂದ್ರದಲ್ಲಿ ವಿಷಯ ಸಮಿತಿಯ ಮುಂದೆ ಬಂದು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ರು. ಆದರೆ 93ರಿಂದ ಈ ದೇಶ ನಡೆದಂಥ ಭಾಳಷ್ಟು ಸರ್ಕಾರ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರಲಿಲ್ಲ. ಮೊನ್ನೆ ಮೋದಿಜಿಯವರು ಈ ದೇಶದ ಪ್ರಧಾನಿಗಳಾದಾಗ, ನಮ್ಮ ಪಕ್ಷ ಅದರ ಅಂಗ ಪಕ್ಷ ಆದಾಗ ಮೋದಿಜಿಯವರ ಮನಸೊಲಿಸಿ ಬಹುಮತ ಪಡೆದು ಕೇಂದ್ರದಲ್ಲೂ ಸಹ ಈಗ ಮಹಿಳಾ ಮೀಸಲಾತಿನ ಜಾರಿಗೆ ತಂದಿದ್ದಾರೆ, ರಾಜಕೀಯ ಮೀಸಲಾತಿ. ಆಗಲೇ ನಾನು ಹೇಳಿದೆ, 53 ಜನ ಶಾಸಕರು ಕರ್ನಾಟಕದಲ್ಲಿ ಬರೀ ಮಹಿಳೆಯರಿಗೆ ಬಂದಿದ್ದಾರೆ. ಆದ್ದರಿಂದ ಈ ಸಂದರ್ಭ ಈ ಅತ್ಯುನ್ನತವಾದಂಥ ಸಾಮಾಜಿಕ ಕ್ರಾಂತಿನ ತಂದಂಥ ದೇವೇಗೌಡಜಿಯವರು, ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಿ
ಈ ಯುವಶಕ್ತಿಯ ಕಾರ್ಯಕ್ರಮ ರಾಜಕೀಯವಾಗಿ ಅಧಿಕಾರನ ಸಂವಿಧಾನ ಹೇಳಿರೋ ಥರ ಕಿತ್ಕೊಳ್ಳೋದಷ್ಟೇ ಅಲ್ಲ, ಜನಪರವಾಗಿ ಕೆಲಸ ಮಾಡಬೇಕಾದ್ರೆ ಅಧಿಕಾರ ಮಾಧ್ಯಮ ಅಂತಿರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಸುಮಾರು 230 ಕ್ಷೇತ್ರಗಳಿರ್ತವೆ ಆಡಳಿತದಲ್ಲಿ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ಕೆಲಸ ಮಾಡೋಂಥ ಅಧಿಕಾರನ ಯುವಶಕ್ತಿಯ ಮುಖಂಡರುಗಳು ಸ್ಥಳೀಯವಾಗಿ ಬೀದರಿಂದ ಹಿಡಿದು ಬಸವಕಲ್ಯಾಣ ಅವರಿಗೆ, ಮುಳಬಾಗಿಲಿಂದ ಹಿಡಿದು ಉಳ್ಳಾಳವರೆಗೆ, ಹಟ್ಟಿಬೆಲೆಯಿಂದ ಹಿಡಿದು ಹೊನ್ನಾವರದವರೆಗೂ ಸಾಗಲಿ ಹೋರಾಟದ ಹಾದಿನಲ್ಲೂ ಕೂಡ ಈ ನಮ್ಮ ಯುವಶಕ್ತಿ ಆಯ್ಕೆ ಮಾಡ್ಕೊತದೆ. ರೈತರ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು, ಜನಪರ ಸಮಸ್ಯೆಗಳು, ಕರ್ನಾಟಕದ ಅಭಿವೃದ್ಧಿ ಸಮಸ್ಯೆಗಳಿದ್ದಾಗ ಯುವಶಕ್ತಿ ಬೀದಿಗಿಳಿದು ಹೋರಾಟ ಮಾಡ್ತದೆ ನನ್ನ ಮಾತನ್ನು ಇಲ್ಲಿ ಹೇಳ್ತಾ, ಎಲ್ಲರ ಬೆಂಗಳೂರು ರಾಜಧಾನಿಯ ನಾಗರಿಕರು ಮತ್ತು ನಮ್ಮ ಪಕ್ಷದ ನಾಯಕರು, ನಮ್ಮ ಯುವಶಕ್ತಿಯ ಎಲ್ಲ ಪದಾಧಿಕಾರಿಗಳು ಎಂಥದೇ ಕಷ್ಟದ ಪರಿಸ್ಥಿತಿ ಬಂದರೂ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಹೋರಾಟದಲ್ಲಿ ಜನಪರವಾಗಿ ಸಾಕ್ತೇವೆ ಮತ್ತು ನಮ್ಮ ಪಕ್ಷ ಮಾರ್ಗದರ್ಶನ ಕೊಟ್ಟರೆ ನಮ್ಮ ನಾಯಕರುಗಳ ಸಿದ್ಧಾಂತಗಳ ಜೊತೆ ಸಾಕ್ತೇವೆ ನನ್ನ ಮಾತನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.